ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಅತ್ರಿ ವ್ಲಾಗ್ಸಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ 2024 ಫೇಸ್ ಲಿಫ್ಟೆಡ್ ಹ್ಯಾರಿಯರ್ನ ರಿವ್ಯೂ ಮಾಡೋಕ್ಕೆ ಬಂದಿರೋದು. ಇದು ಬಂದು ಅಡ್ವೆಂಚರ್ ಪ್ಲಸ್ ಎಡಿಷನ್. ಇದಕ್ಕಿಂತ ಮುಂಚೆನೇ ನಾನು ಹ್ಯಾರಿಯರ್ದು ಪ್ರಾಪರ್ ವಾಕ್ ಅರೌಂಡ್ ರಿವ್ಯೂ ಎಲ್ಲ ಮಾಡಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ನೀವೇ ಯಾವುದಾದ್ರು ಟಾಟಾ ಕಾರ್ನ ನೋಡ್ತಾ ಇದ್ದೀರಾ ಅಂತಂದರೆ ಈ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಲಾಗ್ ಸ್ನೇಹಿತರೆ. ಸೊ ಫಸ್ಟು ಕಾರ್ದು ಒಳಗಡೆಯಿಂದ ಆನ್ ಮಾಡಿಬಿಡೋಣ ಹೆಡ್ಲೈಟ್ಸ್ ಎಲ್ಲ, ಸೊ ದಟ್ ಏನಿದೆ ಏನಿಲ್ಲ, ಏನು ಕೊಟ್ಟಿರೆ ಏನು ಕೊಟ್ಟಿಲ್ಲ ಅಂತ ಅನ್ನೋದು ಕ್ಲಾರಿಟಿ ಸಿಕ್ಬಿಡತ್ತೆ. ಫ್ರಂಟ್ ಫೇಶಿಯಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇದು ಬಂದು ನಾನು ಆವಾಗಲೇ ಹೇಳ್ದಂಗೆ ಅಡ್ವೆಂಚರ್ ಪ್ಲಸ್ ಎಡಿಷನ್ನು. ಅಡ್ವೆಂಚರ್ ಪರ್ಸೋನಲ್ಲೇನೇ ಇದು ಸೆಕೆಂಡ್ ವೇರಿಯಂಟು. ಫಸ್ಟ್ ಬಂದು ಅಡ್ವೆಂಚರೇ ಬರುತ್ತೆ. ಇದು ಬಿಟ್ಟರೆ ನೆಕ್ಸ್ಟು ಅಡ್ವೆಂಚರ್ ಪ್ಲಸ್ ಎ ಅಂತ ಬರುತ್ತೆ. ಬೇಸಿಕ್ಲಿ ಏನಿದೆ ಅಡಾಸ್ ಏನಿದೆ ಅದಕ್ಕೆ ರಿಲೇಟೆಡ್ ಕೊಟ್ಟಿರೋಂತಹ ವೇರಿಯಂಟ್ ಇದು. ಪರ್ಟಿಕ್ಯುಲರಾಗಿ ಇದು ಬಂದು ಸೀಡ್ವೀಡ್ ಗ್ರೀನ್ ಅಂತ ಸ್ನೇಹಿತರೆ. ನೀವೇನು ಫಿಯರ್ಲೆಸ್ ಪ್ಲೇಸಲ್ಲಿ ಎಲ್ಲೋ ನೋಡ್ತೀರಾ ತುಂಬ ಯೂನಿಕ್ ಕಲರ್ ಅಂತ, ಅದೇ ಥರ ಅಡ್ವೆಂಚರಲ್ಲಿ ಇದೊಂದು ಯೂನಿಕ್ ಕಲರ್ ಸ್ನೇಹಿತರೆ. ಫಸ್ಟು ಕೀ ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ಬೋದು. ಲಾಕು, ಅನ್ಲಾಕು, ಫಾಲೋ ಮಿ ಹೋಮ್ ಲ್ಯಾಂಪು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಹಿಂದುಗಡೆ ಟಾಟಾ ಲೋಗೋ ಬರುತ್ತೆ. ನಾರ್ಮಲ್ ಕೀನೇ. ಡೈನಮಿಕ್ ಸ್ವೈಪ್ ಇಂಡಿಕೇಟರ್ ಬರಲ್ಲ, ನಾರ್ಮಲ್ ಇಂಡಿಕೇಟರ್ ಬರುತ್ತೆ. ಬಟ್ ನಿಮಗೆ ಕನೆಕ್ಟಿಂಗ್ ಫೇಶಾ ಬರುತ್ತೆ, ನೋಡ್ಬೋದು. ಫ್ರಂಟಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ, ಕೆಳಗಡೆ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮತ್ತು ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಕೆಳಗಡೆ ಪ್ಯಾನಲ್ ಕೊಟ್ಟಿದ್ದಾರೆ, ಬಟ್ ಈಸ್ ಫೇಕ್ ರೆಡಾರ್ ಪ್ಯಾನಲ್ ಸ್ನೇಹಿತರೆ. ರೆಡಾರ್ ಪ್ಯಾನಲ್ ಯೂನಿಟ್ ಇಲ್ಲ, ಬರೀ ಒಂದು ಯೂನಿಟ್ ಅಷ್ಟೇ ಕೊಟ್ಟಿರೋದು. ಬಟ್ ಹಿಂದ್ಗಡೆ ಪ್ಯಾನಲ್ ಇಲ್ಲ, ನೋಡ್ಬೋದು. ಇಲ್ಲಿ ಕೈ ಹಾಕಿದ್ರೆ ಏನೂ ಇಲ್ಲ, ಆ್ಯಕ್ಚುಲಿ ಇಟ್ಸ್ ಎಂಟಿ. ಆ್ಯಸ್ ಯೂಶುವಲ್ ಎಕ್ಸ್ಟೆಂಡೆಡ್ ಗ್ರಿಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಮುಂದ್ಗಡೆಯಿಂದ ಹೆವಿ ಹ್ಯೂಜ್ ಅನಿಸುತ್ತೆ. LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು LED ಫಾಗ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಅದು ಕೂಡ ಕ್ಯೂಬಲ್ಲಿ ಕೊಟ್ಟಿರೋಂಥದ್ದು. ಬಟ್ ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಬರಲ್ಲ. ಫಿಯರ್ಲೆಸ್ ಪರ್ಸನಾಗಿ ಅಪ್ಗ್ರೇಡ್ ಆದರೆ ಅಲ್ಲಿ ನಿಮಗೆ ಕಾರ್ನರಿಂಗ್ ಫಂಕ್ಷನ್ ಸಿಗುತ್ತೆ. ಈವನ್ ಇಲ್ಲಿ ಏರ್ ಕರ್ಟನ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು, ಬೆಟರ್ ಏರೋ ಡೈನಾಮಿಕ್ಸ್ಗೆ ಅಂತ ಅಂದ್ಬಿಟ್ಟು. ಈವನ್ ಇಲ್ಲಿ ಸಹ ಓಪ್ನಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಬೇಸಿಕ್ಲಿ ಇಂಜಿನ್ ಕೂಲ್ ಆಗಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಓಪ್ನಿಂಗ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಫ್ರಂಟ್ ಫೇಶಾ ಕತೆ ಸ್ನೇಹಿತರೆ. ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಲ್ವರಿಶ್ ಗ್ರೇ ಥರ ಇದ್ದಂಗಿದೆ. ಈವನ್ ಕೆಳಗಡೆ ಡಿಸೈನ್ ಎಲಿಮೆಂಟ್ಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ಕಿಟ್ ಪ್ಲೇಟಲ್ಲಿ. ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ ಸ್ನೇಹಿತರೆ. ಸೈಡ್ ಪ್ರೊಫೈಲಿಗೆ ಬಂದರೆ ಆ್ಯಕ್ಚುಲಿ ಗ್ರೀನ್ ಕಲರ್ ತುಂಬ ಒಂಥರ ಅಪೀಲಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲೈಕ್ ಒಂಥರ ಮಿಲಿಟ್ರಿ ಕಲರ್ ಅಂತಲೂ ಅನ್ಬೋದು. ಈಗ ಒಂಥರ ಅಡ್ರೆಸ್ರಿಟ್ಟಿದ್ದೀನಿ ನಾನು, ಮಿಲಿಟ್ರಿ ಎಡಿಷನ್ ಅಂತ. ಬಿಕಾಸ್ ಆ ಕಲರೇ ಒಂಥರ ಆ ಥರ ಇದೆ, ಮಿಲಿಟ್ರಿ ಕಲರ್ ಟೈಪು. ಇಂಟೀರಿಯರ್ ಕೂಡ ಪರ್ಸೋನಾ ಕೊಟ್ಟಿದ್ದಾರೆ, ಅದು ಕೂಡ ತೋರಿಸ್ತೀನಿ. ಇಟ್ಸ್ ಕ್ವೈಟ್ ಅಪೀಲಿಂಗ್ ಆ್ಯಸ್ ವೆಲ್ ಇಂಟೀರಿಯರಿಂದನೂ. ಟೈರ್ ಸೈಜಿಗೆ ಬರೋದಾದರೆ ನೋಡ್ಬೋದು, ಇಲ್ಲಿ 235/60 ಆರ್ 18 ಇಂಚ್ ಕೊಟ್ಟಿದ್ದಾರೆ. ಟಾಪ್ ಎಂಡಲ್ಲಿ ಏನು ಬರುತ್ತೆ ಸೇಮ್ ಡಿಸೈನ್ ಇರುವಂತಹ ಅಲಾಯ್ ವೀಲ್ ಸ್ನೇಹಿತರೆ. ಬಟ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟಾಪ್ ಎಂಡಲ್ಲಿ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದರು ಫಿಯರ್ಲೆಸ್ಸಲ್ಲಿ. ಬಟ್ ಇದರಲ್ಲಿ ಸಿಲ್ವರ್ ಮತ್ತು ಬ್ಲ್ಯಾಕ್ ಆ ಥರದ ಕಲರಲ್ಲಿ ಫಿನಿಶ್ ಮಾಡಿದ್ದಾರೆ. ಅಡ್ವೆಂಚರ್ ವೇರಿಯಂಟ್ ತೊಗೊಂಡ್ರೆ 17 ಇಂಚ್ ಅಥವಾ 16 ಇಂಚನ ಬರುತ್ತೆ. ಅದು ಅಲಾಯ್ ಡಿಸೈನ್ ಕೂಡ ಚೇಂಜು. ಲೈಕ್ ಪ್ರೀಫೇಸ್ ಲಿಫ್ಟೆಡ್ ಏನಿತ್ತು ಹ್ಯಾರಿಯರು, ಅದರದ್ದು ಅಲಾಯ್ ಡಿಸೈನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಸ್ಮಾರ್ಟ್ ಮತ್ತು ಪ್ಯೂರ್ಗೆ ಹೋದರೆ ಪ್ರೀಫೇಸ್ ಲಿಫ್ಟೆಡ್ ಏನಿತ್ತು ಅದ್ರ ಹಿಂದಿನ ವೇರಿಯಂಟು, ಲೈಕ್ ಫಸ್ಟ್ ಹ್ಯಾರಿಯರ್ ಏನು ಬಂತಲ್ಲ ಅವಾಗೇನು ಅಲಾಯ್ ಡಿಸೈನ್ ಕೊಟ್ಟಿದ್ದು ಆ ಥರದ್ದು ಕೊಟ್ಟಿದ್ದಾರೆ. ಸೊ ಹ್ಯಾರಿಯರ್ದು ಎಲ್ಲ ಜನ್ರೇಷನ್ ಅಲಾಯ್ ಡಿಸೈನ್ಸ್ನೂ ಈ ಪ್ರೆಸೆಂಟ್ ಹ್ಯಾರಿಯರಲ್ಲಿ ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅದನ್ನು ಕೂಡ. ಡಿಸ್ಕ್ ಬ್ರೇಕ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ಈವನ್ ಹಿಂದ್ಗಡೆಗೂ ಸಹ ಡಿಸ್ಕ್ ಬ್ರೇಕ್ ಬರುತ್ತೆ. ಹ್ಯಾರಿಯರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಎಡಾಸ್ ಇಲ್ಲ ಅನ್ನೋದಕ್ಕೆ ಪ್ರೂಫ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಸಿಸ್ಟಮ್ ಕೊಟ್ಟಿಲ್ಲ ಇಲ್ಲಿ ಮಿರರಲ್ಲಿ, ಇಲ್ಲ ಅಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಸಿಸ್ಟಮ್ ಬಂದಿರೋದು. 360 ಡಿಗ್ರಿ ಕ್ಯಾಮ್ರಾಗೆ ನೋಡ್ಬೋದು. ಸೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮತ್ತು LED ಇಂಡಿಕೇಟರ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಸಹ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. 50 ಲ್ಯಾಕ್ ಸೆಲೆಬ್ರೇಷನ್ ಬ್ಯಾಡ್ಜಿಂಗ್ ಸಹ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಟರ್ನಲ್ ಫ್ಯೂಲ್ ಇಟ್ ಓಪನಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಡೀಸೆಲ್ ಇನ್ಲೆಟ್ಟು. ಸೊ ಅರೌಂಡ್ ಸಮ್ 50 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇರ್ಬೋದು. ಈವನ್ ಹಿಂದ್ಗಡೆ ಸಹ LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಬಟ್ ಡೈನಮಿಕ್ ಸ್ವೈಪ್ ಬರಲ್ಲ ನಿಮಗೆ. ಸೀಕ್ವೆನ್ಷಿಯಲ್ ಇಂಡಿಕೇಟರು ನಿಮಗೆ ಫಿಯರ್ಲೆಸ್ ವೇರಿಯಂಟಲ್ಲಿ ಬರುತ್ತೆ. ಈವನ್ ಹಿಂದ್ಗಡೆ ಸಹ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ ಕೊಟ್ಟಿಲ್ಲ ಸ್ನೇಹಿತರೆ, ಎಂಟಿ ಕೊಟ್ಟಿದ್ದಾರೆ. ಬಟ್ ಫಾಗ್ ಲ್ಯಾಂಪ್ ಟ್ರೀಟ್ಮೆಂಟ್ ಅಷ್ಟೇ ಇರೋದು. ಫಿಯರ್ಲೆಸ್ ವೇರಿಯಂಟ್ಗೆ ಹೋದಾಗ ಬರುತ್ತೆ. ಅದೇ ಅಂದ್ಕೊಂಡೆ, ಏನು ಮಕಾರ್ ಮಾಡಿಬಿಟ್ಟಾರಲ್ಲ ಟಾಟಾನವರು ಅಂತ. ಇದು ಒಂದು ರಿವರ್ಸ್ ಲ್ಯಾಂಪು ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಸಹ ಏರ್ ಕರ್ಟನ್ ಕೊಟ್ಟಿರೋಂಥದ್ದು ನೋಡ್ಬೋದು, ಬೆಟರ್ ಏರೋಡೈನಮಿಕ್ಸ್ಗೆ ಅಂತ ಅಂದ್ಬಿಟ್ಟು. ಇವನ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಇದೆ ಅಂತ ಹೇಳಿದ್ನಲ್ಲ, ನೋಡ್ಬೋದು ನೀವು ಇಲ್ಲಿ ಹಿಂದ್ಗಡೆಗೆ ಡಿಸ್ಕ್ ಬ್ರೇಕ್ ಇರುವಂಥದ್ದು. ಅಡ್ವೆಂಚರ್ಗೆ ಹೋದರೆ ನಿಮಗೆ ಡಿಸ್ಕ್ ಬ್ರೇಕ್ ಬರಲ್ಲ ಸ್ನೇಹಿತರೆ. ಹಿಂದ್ಗಡೆಗೂ ಸಹ ಕನೆಕ್ಟಿಂಗ್ ಬಾರ್ ಬರೋವಂಥದ್ದು ನೋಡ್ಬೋದು. ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನ್ ಏನೂ ಬರಲ್ಲ ಇದಕ್ಕೆ. ಟಾಟಾ ಲೋಗೋ ಕೊಟ್ಟಿದ್ದಾರೆ. ಇದು ಬಂದು ರಿವರ್ಸ್ ಕ್ಯಾಮ್ರಾ, ಹ್ಯಾರಿಯರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಮತ್ತು ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ.
ಲೈಕ್ ಮುಂದ್ಗಡೆ ಸ್ಕಿಟ್ ಪ್ಲೇಟ್ಗೆ ಏನು ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ರು ಸೇಮ್ ಸಾರ್ಟ್ ಆಫ್ ಡಿಸೈನ್ ಎಲಿಮೆಂಟ್ ಇಲ್ಲೂ ಸಹ ಕ್ಯಾರಿ ಔಟ್ ಮಾಡಿದ್ದಾರೆ. ಪವರ್ಡ್ ಬೂಟ್ ಬರಲ್ಲ ಸ್ನೇಹಿತರೆ, ನಾರ್ಮಲ್ ರಿಕ್ವೆಸ್ಟ್ ಸೆನ್ಸರ್ ಮೇಲೆ ಕೊಟ್ಟಿರೋವಂಥದ್ದು. ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ, ಮ್ಯಾನ್ಯುವಲಿ ನೀವೇ ಲಿಫ್ಟ್ ಮಾಡಬೇಕು. 465 ಲೀಟರ್ಸ್ ಬೂಟು, ದಟ್ಸ್ ಸಫಿಷಿಯೆಂಟ್ ಬೂಟ್ ಅಂತಲೇ ಹೇಳ್ಬೋದು. ಒಂದು ಫ್ಯಾಮಿಲಿ 5 ಜನ ಏನಿದ್ದೀರಾ ಅಷ್ಟು ಲಗೇಜ್ ಕ್ಯಾರಿ ಮಾಡೋಕ್ಕೆ ಇಟ್ಸ್ ಅ ಸಫಿಷಿಯೆಂಟ್ ಬೂಟ್. ಸಬ್ಬೂಫರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಇಲ್ಲೂ ಸಹ ಮಕ್ಕರ್ ಮಾಡಿಬಿಟ್ಟಿದ್ದಾರೆ ಟಾಟಾನವರು. ಸಬ್ಬೂಫರ್ ಬರಲ್ಲ ಇದರಲ್ಲಿ. ಈ ಕಾರಲ್ಲಿ ಬರೋದು 4 ಸ್ಪೀಕರು ಮತ್ತು 2 ಟ್ವಿಟರ್ ಆಡಿಯೋ ಸಿಸ್ಟಮ್ ಸ್ನೇಹಿತರೆ, JBLದು. ಇವನ್ ಇಲ್ಲಿ ಸಹ ಹುಕ್ ಕೊಟ್ಟಿದ್ದಾರೆ, ಲೈಕ್ ನಿಮ್ಮ ಎಕ್ಸ್ಟ್ರಾ ಸಬ್ಸಿಗಳನ್ನ ಕ್ಯಾರಿ ಮಾಡ್ಬೋದು. 2 kg ಲೋಡ್ ತೊಗೊಳ್ಳೋಂಥ ಹುಕ್ಕಿದು. ಇವನ್ ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಆ್ಯಕ್ಚುಲಿ ಇಲ್ಲಿಲ್ಲ, ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ, ಸೊ ದಟ್ ಬೂಟ್ ಸ್ಪೇಸ್ ನಿಮಗೆ ಸಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ಪಾರ್ಸಲ್ ಟ್ರೇಸ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದರಲ್ಲಿ ಟಾಟಾ ಅಂತ ಕೊಟ್ಟಿರೋವಂಥದ್ದು. ಅಟೆನ್ಷನ್ ಟು ಡೀಟೈಲ್. ಇವನ್ ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ ಕೊಟ್ಟಿರೋವಂಥದ್ದು. ಟಾಪ್ ಎಂಡ್ಗೆ ಹೋದಾಗ ನಿಮಗೆ ಇಲ್ಲಿ ಬಟನ್ ಬರುತ್ತೆ, ಸೊ ದಟ್ ಈ ಬಟನ್ ಪ್ರೆಸ್ ಮಾಡೋ ಸಾಕು ಆಟೋಮೆಟಿಕ್ಕಾಗಿ ಬೂಟ್ ಕೆಳಗೆ ಬರುತ್ತೆ. ಒಂದು ವೇಳೆ ನೀವು ಫಿಯರ್ಲೆಸ್ ವೇರಿಯಂಟನ್ನ ರಿವ್ಯೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಅದರಲ್ಲಿ ಈ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಪವರ್ಡ್ ಬೂಟ್ ಬರದೇ ಇರೋದ್ರಿಂದ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ಹಿಡ್ಕೊಂಡು ಕ್ಲೋಸ್ ಮಾಡಬೇಕು. ಆ್ಯಕ್ಚುಲಿ ಬೂಟ್ ಅಂತ ಏನು ತುಂಬ ಭಾರ ಇಲ್ಲ ಸ್ನೇಹಿತರೆ, ನಾನು ಆ್ಯಂಟಿಸಿಪೇಟ್ ಮಾಡಿದಷ್ಟು. ಆ್ಯಕ್ಚುಲಿ ಇಟ್ಸ್ ಆನ್ ಅ ಲೈಟರ್ ಸೈಡ್, ದಟ್ಸ್ ಅ ಗುಡ್ ಥಿಂಗ್. ನೋಡ್ಬೋದು ವೈಟ್ ಲೈಟ್ ಕೊಟ್ಟಿರೋವಂಥದ್ದು ನಂಬರ್ ಪ್ಲೇಟ್ಗೆ. ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ಮತ್ತು ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಮತ್ತು ಇಲ್ಲಿ ವಾಟರ್ ಡಿಸ್ಪೆನ್ಸರ್ ಬರುತ್ತೆ ರಿಯರ್ ವಿಂಡ್ಶೀಲ್ಡ್ಗೆ, ಮತ್ತು ಸ್ಪಾಯ್ಲರ್ ಟ್ರೀಟ್ಮೆಂಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಶಾರ್ಕ್ ಫಿನ್ ಆ್ಯಂಟೆನಾ ಸಹ ಕೊಟ್ಟಿದ್ದಾರೆ, ಚಿಕ್ಕದು ನೋಡ್ಬೋದು. ಮತ್ತು ಈ ಕಾರಲ್ಲಿ ಸನ್ ರೂಫ್ ಸಹ ಬರುತ್ತೆ. ಅಡ್ವೆಂಚರ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಸನ್ ರೂಫ್ ಬರೋಲ್ಲ, ಅಡ್ವೆಂಚರ್ ಪ್ಲಸ್ ತೊಗೊಂಡ್ರೆ ಮಾತ್ರ ಸನ್ ರೂಫ್ ಬರೋವಂಥದ್ದು. ಇದಂತೂ ಸಖತ್ತಾಗಿದೆ ಸ್ನೇಹಿತರೆ, ನೋಡ್ಬೋದು. ಲೈಕ್ ಸೈಡ್ವರೆಗೂ ಎಕ್ಸ್ಟೆಂಡ್ ಆಗಿ ಇಲ್ಲಿ ಡಾಟ್ 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 ಬಂದು ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಸೊ ಒಂಥರ ಸೀಕ್ವೆನ್ಷಿಯಲ್ ಟೈಪ್ ಕೊಟ್ಟಿದ್ದಾರೆ, ಲೈಕ್ ಅನಿಸುತ್ತೆ ಆ ಥರ, ಬಟ್ ಇಟ್ಸ್ ನಾಟ್ ಸೀಕ್ವೆನ್ಷಿಯಲ್ ಫಂಕ್ಷನಾಲಿಟಿ ವೈಸು. ಬಟ್ ಈ ಡಿಸೈನ್ ಎಲಿಮೆಂಟ್ ಏನಿದೆ ಅದು ಸೀಕ್ವೆನ್ಷಿಯಲ್ ಅಂತೇಳಿ ನೋಡ್ಬೋದು. ಇಲ್ಲಿ ದಪ್ಪ ಇದೆ ಅಲ್ಲಿ ಬರ್ತಾ ಸಣ್ಣ ಆಗುತ್ತೆ. ಸೊ ಇದೊಂಥರ ಡೀಟೇಲಿಂಗ್ ಮಾಡಿರೋದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕೋ ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿಲ್ಲ. ಇವನ್ ಈ ಸೈಡ್ ಸಹ ಕ್ಯಾಮ್ರಾ ಕೊಟ್ಟಿರೋಂಥದ್ದು ನೋಡ್ಬೋದು. ಹ್ಯಾರಿಯರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಫ್ಲ್ಯಾಟ್ ಪ್ಲೇಡ್ ವೈಪರ್ಸ್ ಬರುತ್ತೆ. ಇವನ್ ರೇಂಜ್ ಸೆನ್ಸಿಂಗ್ ವೈಪರ್ಗೆ ಸೆನ್ಸರ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು ಅಲ್ಲಿ. ಆ್ಯಂಡ್ ಯಾ ಪ್ರಿಟಿ ಮಚ್ ಇಟ್ ಗೈಸ್, ಇದಿಷ್ಟು ಎಕ್ಸ್ಟೀರಿಯರ್ ಕತೆ ಆಯಿತು. ನೆಕ್ಸ್ಟು ಇಂಟೀರಿಯರಿಗೆ ಜಂಪ್ ಆಗೋಣ ಬನ್ನಿ. ಇಂಟೀರಿಯರ್ಗೆ ಹೋದ ತಕ್ಷಣ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೊಟ್ಟಿರೋಂತಹ ಕಾಂಬಿನೇಷನ್ನು ಬ್ಲ್ಯಾಕ್ ವಿತ್ ಬ್ರೌನು ನನ್ನ ಫೇವ್ರೇಟ್ ಕಾಂಬಿನೇಷನ್. ಆ್ಯಕ್ಚುಲಿ ಸಖತ್ ಅಟ್ರಾಕ್ಟಿವ್ ಆಗಿದೆ ಇದು. ಈವನ್ ಇಲ್ಲಿ ಸ್ವಲ್ಪ ಸಾಫ್ಟ್ ಇದೆ, ಮತ್ತು ರಿಯರ್ ಸನ್ಶೇಡ್ ಸಹ ಬರುತ್ತೆ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ. ದಟ್ಸ್ ಅ ಗುಡ್ ಥಿಂಗ್. ಟಾಪ್ ಎಂಡಿಗೆ ಇದನ್ನು ರಿಸರ್ವ್ ಮಾಡಿಲ್ಲ, ಸೆಕೆಂಡ್ ಟಾಪ್ ಪರ್ಸೋನಾಗೆ ಕೊಟ್ಟಿದ್ದಾರೆ. ಗ್ರೇ ಕಲರ್ ಫಿನಿಷ್ನಲ್ಲಿ ಕೊಟ್ಟಿದ್ದಾರೆ. ಇನ್ನರ್ ಡೋರ್ ಹ್ಯಾಂಡಲು, ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 6.1 ಇಂಚ್ ಫೋನ್ ಕೂಡ ಆರಾಮಾಗಿ ಕೂರುತ್ತೆ ಸ್ನೇಹಿತರೆ, ನೋಡ್ಬೋದು. ನಂದು 6.1 ಇಂಚ್ ಸ್ಕ್ರೀನ್ ಇರುವಂತಹ ಫೋನು ಆರಾಮಾಗಿ ಕೂರುತ್ತೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಯಾವುದೇ ಥರ ಟ್ವಿಟರ್ ಕೊಟ್ಟಿಲ್ಲ. ಚೆಕ್ ಮಾಡಿದೆ, ಆಡಿಯೋ ಪ್ಲೇ ಮಾಡಿ, ಇಲ್ಲಿ ಯಾವುದೇ ಥರದ ಸೌಂಡ್ ಬರ್ತಾಯಿಲ್ಲ. ಸೊ 4 ಸ್ಪೀಕರು ಮತ್ತು 2 ಟ್ವಿಟರು ಎ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡ್ಯಾರ. ಮುಂದ್ಗಡೆ ತೋರಿಸ್ತೀನಿ ನಿಮಗೆ. ಮತ್ತು ಬಿ ಪಿಲ್ಲರ್ ಮೇಲೆ ವೆಂಟ್ ಪ್ಲೇಸ್ ಮಾಡಿರೋವಂಥದ್ದು ನೋಡ್ಬೋದು ನೀವು. ರಿಯರ್ ಪ್ಯಾಸೆಂಜರ್ಸ್ಗೆ ಈ ಕಾರಲ್ಲಿ ಕಂಪ್ಲೀಟ್ಲಿ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ಪೂರ್ತಿ ಲೆದರ್ ಸೀಟ್ಸು. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ 2, ಮತ್ತು 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ 3 ಜನಕ್ಕೂ. ಸೆಂಟ್ರಲ್ ಕೂತ್ಕೊಳ್ಳೋರಿಗೆ ನೋಡ್ಬೋದು ಅಲ್ಲಿ ಬರುತ್ತೆ. ಬಟ್ ಹೆಡ್ರೆಸ್ಟ್ ಕಂಫರ್ಟ್ ಅಂತ ಏನು ಬರುತ್ತೆ ಅದು ಫಿಯರ್ಲೆಸ್ ವೇರಿಯಂಟಲ್ಲೇ ಬರೋವಂಥದ್ದು. ಬಟ್ ಸೆಂಟರ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಟ್ವಿನ್ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಆ್ಯಂಕರ್ ಸಹ ಕೊಟ್ಟಿದ್ದಾರೆ. ಆ ಸೈಡ್ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು, ಐಸೋಫಿಕ್ಸ್ ಆ್ಯಂಕರ್ಸು. ಆ ಸೈಡ್ ಸಹ ಮೊಬೈಲ್ ಹೋಲ್ಡರ್ ಎಲ್ಲ ಕೊಟ್ಟಿರೋವಂಥದ್ದು ನೋಡ್ಬೋದು. ಆ ಸೈಡ್ ಸಹ ಸನ್ಶೇಡ್ ಕೊಟ್ಟಿದ್ದಾರೆ, ಅಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಇಲ್ಲಿ ಬಂದರೆ ಕೆಳಗಡೆ ಚಾರ್ಜಿಂಗ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಲೈಕ್ USB ಮತ್ತು ಫಾಸ್ಟ್ ಚಾರ್ಜಿಂಗ್ ಎರಡಕ್ಕೂ ಕೊಟ್ಟಿದ್ದಾರೆ. ಮತ್ತು ಚಾರ್ಜ್ ಮಾಡಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಮ್ಯಾಗ್ಝಿನ್ ಹೋಲ್ಡರ್ಗೂ ಸಹ ಸ್ಪೇಸ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಸಹ ಮ್ಯಾಗ್ಝಿನ್ ಹೋಲ್ಡರ್ಗೂ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಯಾ ಪ್ರಿಟಿ ಮಚ್ ಇಟ್ ಗೈಸ್. ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಏನು ಬಂದಿಲ್ಲ, ಬಟ್ ಇಲ್ಲಿ ಲೈಟ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ಸೆಕೆಂಡ್ ರೋ ಪ್ಯಾಸೆಂಜರ್ಸ್ಗಳಿಗೆ ಇಲ್ಲಿ ಲೈಟು ನೋಡ್ಬೋದು. ಇವನ್ ಆ ಸೈಡ್ ಸಹ ಸೇಮ್ ಲೈಟ್ ಕೊಟ್ಟಿದ್ದಾರೆ, ಮತ್ತು ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಕೋಟುಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಈ ಸೈಡ್ ಸಹ ಕೋಟುಕ್ಕು ಮತ್ತು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಸೊ ಕರ್ಟನ್ ಏರ್ ಬ್ಯಾಗಿಗೆ ಕೊಟ್ಟಿರೋಂಥದ್ದು ನೋಡ್ಬೋದು ಇಲ್ಲಿ ಏರ್ ಬ್ಯಾಗ್ ಅಂತ ಅನ್ನೋದು. ಆ್ಯಂಡ್ ಪಾರ್ಸಲ್ ಟ್ರೇ ಇದೆ ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಎಷ್ಟು ಹ್ಯೂಜ್ ಇದೆ ಅಂತ ಅನ್ನೋದು. ಪ್ಯಾನರಾಮಿಕ್ ಸನ್ ರೂಫ್ ಅನ್ನೆಲ್ಲ ನೋಡ್ಬೋದು, ಅದು ಕೊಟ್ಟಿರೋವಂಥದ್ದು. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ, ನೋಡ್ಬೋದು. ಹೈಟ್ ಅಡ್ಜಸ್ಟಬಲ್ಲು ಕೋ ಡ್ರೈವರು ಮತ್ತು ಡ್ರೈವರು ಎರಡಕ್ಕೂ ಕೊಟ್ಟಿದ್ದಾರೆ, ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಇದಿಷ್ಟು ಸೆಕೆಂಡ್ ರೋ ಕತೆ ಸ್ನೇಹಿತರೆ. ಮಧ್ಯದಲ್ಲಿ ಸಣ್ಣ ಹಂಪಿದೆ, ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಲೆಗ್ ಸ್ಪೇಸ್ ಸ್ವಲ್ಪ ಇಶ್ಯೂ ಆಗುತ್ತೆ. ತುಂಬ ಡೀಟೇಲಾಗಿ ಹೋಗ್ತಾಯಿಲ್ಲ ನಾನು, ಬಿಕಾಸ್ ಫಿಯರ್ಲೆಸ್ ಪ್ಲಸ್ ವೇರಿಯಂಟಲ್ಲೇ ನಾನು ಡೀಟೇಲ್ಡಾಗಿ ಮಾಡಿಬಿಟ್ಟಿದ್ದೀನಿ. ಲೈಕ್ ಕಂಫರ್ಟು, ಕನ್ವೀನಿಯನ್ಸು, ಆ್ಯಂಡ್ ತುಂಬ ಯುನೀಕಾಗೂ ಮಾಡಿದ್ದೆ ನಾನು ಹ್ಯಾರಿಯರ್ ರಿವ್ಯೂ. ಅದರಲ್ಲಿ ಒಂದು ಸಲ ಚೆಕ್ಔಟ್ ಮಾಡಿ ಗೊತ್ತಾಗತ್ತೆ ನಿಮಗೆ.
ಆ್ಯಂಡ್ ಇಲ್ಲೂ ಸಹ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಆ್ಯಂಡ್ ನೈಟ್ ಟೈಮಲ್ಲಿ ಡೋರ್ ಓಪನ್ ಮಾಡಿದ್ರೆ ಹಿಂದ್ಗಡೆ ಬರೋರಿಗೆ ಗೊತ್ತಾಗ್ಲಿನ ಕಾರಣಕ್ಕೆ ಇಲ್ಲಿ ಲೈಟ್ ಸಹ ಕೊಟ್ಟಿದ್ದಾರೆ ಫ್ರಂಟ್ ಡೋರಲ್ಲಿ. ಹಿಂದ್ಗಡೆ ಡೋರಲ್ಲಿ ಕೊಟ್ಟ್ಯಾರ, ನಾನು ಅಬ್ಸರ್ವ್ ಮಾಡಿಲ್ಲ, ಜಸ್ಟ್ ಅ ಸೆಕ್ ಗೈಸ್. ಓಕೆ, ಇಲ್ಲೂ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಸೊ 4 ಡೋರಲ್ಲೂ ಬರುವಂಥದ್ದು ಸನ್ಶೇಡ್ ಅಂತ ಹೇಳಿದ್ನಲ್ಲ, ನೋಡಿ ಸನ್ಶೇಡ್ ಇದೆ ಇಲ್ಲೂ ಸಹ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್. ಓಕೆ, ಕಾರ್ ಆನ್ ಮಾಡಿಲ್ಲ, ಮೈ ಬ್ಯಾಡ್. ನೋಡ್ಬೋದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ, ನೋಡ್ಬೋದು. 1 ಟಚ್ ಡೌನ್ ಇದೆ ಮತ್ತು 1 ಟಚ್ ಅಪ್ ಸಹ ಕೊಟ್ಟಿದ್ದಾರೆ. ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ. ಇದು ಬಿಟ್ಟು ಬೇರೆ ಇನ್ಯಾವ ವಿಂಡೋಗೂ ಕೂಡ 1 ಟಚ್ ಅಪ್ ಆ್ಯಂಡ್ ಡೌನ್ ಕೊಟ್ಟಿಲ್ಲ. ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಪ್ಲೇಸ್ ಮಾಡಿದ್ದಿದ್ರೆ ಮಿರರ್ ಅಡ್ಜಸ್ಟ್ಮೆಂಟು ಇಟ್ ವುಡ್ ಬಿ ಕನ್ವೀನಿಯೆಂಟ್ ಸ್ನೇಹಿತರೆ. ಲೈಕ್ ಆಲ್ಟ್ರಾಸಲ್ಲಿ ಒಂದೇ ಟಾಟಾ ಕಾರಲ್ಲಿ ಕೊಟ್ಟಿರೋದು ಈ ಥರ, ಮಿಕ್ಕಿದ ಎಲ್ಲ ಟಾಟಾ ಕಾರ್ಸಲ್ಲೂ ತೊಗೊಂಡೋಗಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ಜಾಗದಲ್ಲಿ ಒಂಥರ ಇನ್ಕನ್ವೀನಿಯೆಂಟ್ ಅಂತ ಅನ್ನಿಸ್ತು ನನಗೇನೋ. ಸೊ ಲೆಟ್ಸ್ ಸಿ ಅಪ್ಕಮಿಂಗ್ ಡೇಸಲ್ಲಿ ಟಾಟಾನವ್ರು ಏನು ಮಾಡ್ತಾರೆ ಅಂತ. ಸೀಟ್ಸಿಗೆ ಬಂದರೆ ಇಟ್ಸ್ 10 ವೇ ಅಡ್ಜಸ್ಟಬಲ್ ಸೀಟ್ ಸ್ನೇಹಿತರೆ. ಅಂದರೆ ಲಂಬರ್ ಸಪೋರ್ಟ್ ಸಹ ಬರುತ್ತೆ. ಇಲ್ಲಿ ಏನು ಸಪೋರ್ಟ್ ಇದೆ ಸ್ಪೈನ್ದು, ಈ ಸ್ಪೈನ್ಗೆ ನಿಮಗೆ ಸಪೋರ್ಟ್ಗೂ ಬರುತ್ತೆ. ನೋಡ್ಬೋದು ಇಲ್ಲಿ ಲಿವರ್ ಕೊಟ್ಟಿರಲ್ಲ, ಅದೇ ಈಗ ಲಿವರ್ ತಿರುಗಿಸ್ತೀನಿ ನೋಡಿ. ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಲೈಕ್ ಈ ಸೀಟು ಮುಂದೆ ಮತ್ತು ಹಿಂದೆ ಬಂದು ಹೋಗ್ತಾ ಇದೆ ಇಲ್ಲಿ, ಅದೇ ಲಂಬಾರ್ ಸಪೋರ್ಟಿಗೆ ಕೊಟ್ಟಿರೋವಂಥದ್ದು. ಮಿಕ್ಕಿದ್ದು ಬಂದು ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಹೈಟ್ ಕೊಟ್ಟಿದ್ದಾರೆ, ರಿಕ್ಲೈನಿಗೆ ಕೊಟ್ಟಿದ್ದಾರೆ ಮತ್ತು ಫ್ರಂಟ್ ಟು ಬ್ಯಾಕು ಟೋಟಲಿ 10 ವೇ. ಅದು ಬಂದು ಮೋಸ್ಟ್ಲಿ 4 ವೇ ಅಥವಾ 6 ವೇ ಇರುತ್ತೆ. ಲಂಬರ್ ಸಪೋರ್ಟು ಮತ್ತು ಹೈಟ್ ಅಡ್ಜಸ್ಟ್ಮೆಂಟ್ ಇರಲ್ಲ. ಸೊ ಬೇಸಿಕ್ಲಿ 6 ವೇ ಇರುತ್ತೆ ಅದಕ್ಕೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಪೂರ್ತಿ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಲೆದರು ಮತ್ತು ಬ್ರೌನ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಅಟೆನ್ಷನ್ ಟು ಡೀಟೇಲು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಪೂರ್ತಿ ಲೆದರ್ ಅಂತ ಅನ್ನಿಸ್ತು ನೋಡಿದ ತಕ್ಷಣ, ಬಟ್ ಇಟ್ಸ್ ನಾಟ್ ಲೆದರ್ ಗೈಸ್. ಇಲ್ಲೂ ಮಕಾರ್ ಮಾಡಿಬಿಟ್ಟವ್ರೆ ಟಾಟಾನವರು. ಹಾರ್ಡ್ ಪ್ಲಾಸ್ಟಿಕ್ಸ್ ನೋಡ್ಬೋದು ಆ್ಯಕ್ಚುಲಿ. ಇಲ್ಲ ಗೈಸ್, ಆ್ಯಕ್ಚುಲಿ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ನಾನೇ ಮಕಾರ ಅದೇ, ಸಾರಿ. ಇಲ್ಲೆಲ್ಲ ಲೆದರ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಮಾಡಿದ್ರೆ ಹಿಂಗೆ ನಿಮಗೆ ನೀಟಾಗಿ ಫೀಲ್ ಆಗುತ್ತೆ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋವಂಥದ್ದು. 3 ಪೆಡಲ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು, ಮ್ಯಾನ್ಯುವಲ್ ಆಗಿರೋದ್ರಿಂದ. ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿ ಕನ್ಸೀಲ್ ಮಾಡ್ಯಾರೆ, ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು ಬಾನೆಟ್ ಲೀಡ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಫೀಲಿಡ್ ಓಪನ್ಗೆ ಆಚೆನೇ ಕೊಟ್ಟಿದ್ದಾರೆ, ನಾನು ಅವಾಗಲೇ ಹೇಳ್ದಂಗೆ. ಇವನ್ ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಡೀಪ್ ಇದೆ ಅಂತ. ಮೀಡಿಯಮ್ ಸೈಜ್ ಅಂಬ್ರೆಲಾ ಅಂತೂ ಇಟ್ಕೋಬೋದು. ನೋಡಿ ಇಲ್ಲಿ ಅಂಬ್ರೆಲಾ ಸಿಂಬಲ್ ಕೊಟ್ಟಿದ್ದಾರೆ. ಐ ಹೋಪ್ ಇಟ್ಸ್ ವಿಸಿಬಲ್ ಫಾರ್ ಯು. ಆ್ಯಂಡ್ ಇಲ್ಲಿ ಬಾಟಲ್ ಹೋಲ್ಡರ್ ಸಿಂಬಲ್ ಕೊಟ್ಟಿದ್ದಾರೆ. ಸೊ 1 ಲೀಟ್ರ್ ಬಾಟಲು ಆರಾಮಾಗಿ ಇಟ್ಕೋಬೋದು. ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಟ್ವಿಟರು ಆ ಎ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಹ್ಯಾರಿಯರ್ನ ರಿವ್ಯೂ ಮಾಡಿದಾಗಲೂ ಹೇಳಿದ್ದೆ ನಾನು, ಫುಡ್ ಸ್ಟೆಪ್ ಒಂದು ಕೊಡಬೇಕಾಗಿತ್ತು ಅಂತ. ಸಫಾರಿಲಿ ಏನು ಕೊಟ್ಟಿದ್ರು ಅದೇ ಥರ ಫುಡ್ ಸ್ಟೆಪ್ ಒಂದು ಕೊಡಬೇಕಾಗಿತ್ತು ಗೈಸ್. ಬಿಕಾಸ್ ನಮ್ಗಳಿಗೆ ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಬಟ್ ನಿಮ್ಮ ಫ್ಯಾಮಿಲಿಲಿ ಯಾರು ವಯಸ್ಸಾದವ್ರು ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಫುಡ್ ಸ್ಟೆಪ್ಪು ತುಂಬ ಯೂಸ್ ಆಗುವಂಥದ್ದು ಅವ್ರಿಗೆ. ಸೊ ದಟ್ ಅವ್ರು ಕಾಲಿಟ್ಟು ಒಳಗಡೆ ಆರಾಮಾಗಿ ಹೋಗಿ ಕೂತ್ಕೋತಾರೆ. ಇಲ್ಲ ಅಂತಂದರೆ ಎಗರು ಕೂತ್ಕೊಳ್ಳೋದು ಹೆವಿ ಕಷ್ಟ ಇದೆ. ನಿಮ್ಮ ಫ್ಯಾಮಿಲಿಲಿ ಯಾರು ವಯಸ್ಸಾದವ್ರು ಇದ್ದಾರೆ ಅಂತಂದರೆ, ಈ ಕಾರ್ ಬೈ ಮಾಡಿದ್ದೀರಾ ಅಂತಂದರೆ ಒಂದು ಫುಡ್ ಸ್ಟೆಪ್ ಒಂದು ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಬಿಡಿ. ದಟ್ಸ್ ಒನ್ ಯೂಸ್ಫುಲ್ ಥಿಂಗ್ ಅಂತ ಹೇಳ್ಬೋದು. ಈ ಸೀಟ್ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟು, ವೆಂಟಿಲೇಷನ್ನು, ಮೆಮೊರಿ ಫಂಕ್ಷನ್ನು ಏನೂ ಬರೋಲ್ಲ. ಇದೆಲ್ಲ ಬೇಕು ಅಂತಂದರೆ ಇದೊಂಥರ ಲಕ್ಸುರಿ ಫೀಚರು ಟಾಟಾ ಪ್ರಕಾರ. ಸೊ ಹಾಗಾಗಿನೇ ಫಿಯರ್ಲೆಸ್ ಪರ್ಸೋನಾಗೇ ಇದನ್ನೆಲ್ಲದೂ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಇಲ್ಯುಮಿನೇಷನ್ ಕೊಟ್ಟಿರೋವಂಥದ್ದು. ಬಟ್ ಇನ್ಯಾವುದೇ ಸ್ವಿಚಸ್ಗಳು ಇಲ್ಯುಮಿನೇಟೆಡಾಗಿ ಕೊಟ್ಟಿಲ್ಲ ಟಾಟಾನವರು. ಸ್ಟೇರಿಂಗಿಗೆ ಬಂದರೆ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. 4 ಸ್ಪೋಕ್ ಸ್ಟೇರಿಂಗ್ ವೀಲು, ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟಿಗೆ ಬಂದರೆ ಐ ಡೋಂಟ್ ನೋ, ಲೈಕ್ ಓಕೆ ಬರೀ ಟಿಲ್ಟ್ ಒಂದೇ ಕೊಟ್ಟಿರೋದು ಸ್ನೇಹಿತರೆ, ಟೆಲಿಸ್ಕೋಪಿಗೆ ಕೊಟ್ಟಿಲ್ಲ ಟಾಟಾನವರು. ಸ್ಟೇರಿಂಗ್ ಕಂಟ್ರೋಲ್ಸಿಗೆ ಬಂದರೆ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬ್ರೌಸ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲು, ಲೈಕ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ವಾಯ್ಸ್ ರೆಕಗ್ನೈಸೇಷನ್ಗೆ, ಕಾಲ್ ಪಿಕಪ್ಪು, ಡಿಕ್ಲೈನ್ ಇದನ್ನೆಲ್ಲ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ವೈಪರ್ಸ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು 10.25 ಇಂಚ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ನೇಹಿತರೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅದನ್ನು ಬ್ರೌಸ್ ಮಾಡೋಕ್ಕೆ ಇಲ್ಲಿ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಇವಾಗ ಟ್ರಿಪ್ ಇನ್ಫೋ ತೋರಿಸ್ತಾ ಇದೆ. ಇನ್ಸ್ಟೆಂಟ್ ಫ್ಯೂಲ್ ಎಕಾನಮಿ, ಡಿಸ್ಟೆನ್ಸ್ ಟು ಎಂಟಿ, ಟ್ರಿಪ್ ಇದು, ಅದರ ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನು, ಟ್ರಿಪ್ ಇದು. ಆ್ಯಂಡ್ ನೆಕ್ಸ್ಟ್ ಬ್ರೌಸ್ ಮಾಡಿದ್ರೆ ವೆಹಿಕಲ್ ಇನ್ಫೋ, ಲೈಕ್ ಡೀಸಲ್ದು ಏನಿದೆ ಡಿಫ್ ಲೆವೆಲ್ಸ್ದು ಅದರದ್ದು ಕ್ವಾಲಿಟಿ ಮತ್ತು ಎಷ್ಟಿದೆ ಅಂತ ಅನ್ನೋದನ್ನು ತೋರಿಸುತ್ತೆ. ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಇದೆ, ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಇದೆ, ಜಿ ಫೋರ್ಸ್ ಮೀಟರ್ ಕೊಟ್ಟಿದ್ದಾರೆ, ಸರ್ವಿಸ್ ರಿಮೈಂಡರ್ ಸಹ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಹೋದರೆ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ. ಬೇಸಿಕ್ಲಿ ನೀವು ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಮ್ಯಾಪ್ ವ್ಯೂ ತೋರಿಸುತ್ತೆ ಇದರಲ್ಲಿ. ಈ ಡೈಲ್ ವ್ಯೂ ಸಹ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಮ್ಯಾಪು ಆಲ್ಮೋಸ್ಟ್ ಪೂರ್ತಿ ಸಹ ಬರುತ್ತೆ.
ನೆಕ್ಸ್ಟ್ಗೆ ಹೋದರೆ ಮೀಡಿಯಾ ರಿಲೇಟೆಡ್ ಲೈಕ್ AM FM ಅಥವಾ ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಏನು ಕನೆಕ್ಟ್ ಮಾಡ್ಕೊಂಡಿರ್ತೀರೋ ಅದ್ರ ರಿಲೇಟೆಡ್ ಅಥವಾ ಏನು ಪ್ಲೇ ಮಾಡ್ತಾ ಇರ್ತೀರೋ ಅದ್ರ ರಿಲೇಟೆಡ್ ತೋರಿಸುತ್ತೆ. ನೆಕ್ಸ್ಟ್ಗೆ ಹೋದರೆ ಇಲ್ಲಿ ಕರೆಂಟ್ ಟ್ರಿಪ್ ಮೀಟರ್ ತೋರಿಸುತ್ತೆ, ಟ್ರಿಪ್ ಎದ್ ತೋರಿಸುತ್ತೆ, ಟ್ರಿಪ್ ಬಿ ತೋರಿಸುತ್ತೆ, ಎಫಿಷಿಯನ್ಸಿ, ಡ್ರೈವಿಂಗು ಮತ್ತು ಸೇಫ್ಟಿ. ಲೈಕ್ ಅಂದರೆ ಎಷ್ಟು ನೀಟಾಗಿ ಡ್ರೈವ್ ಮಾಡಿದ್ದೀರಾ ಬೇಸಿಕ್ಲಿ ಅದ್ರ ಪ್ರಕಾರ ಸೇಫ್ಟಿ ರೇಟಿಂಗ್ ಕೊಡುತ್ತೆ ಅನ್ಕೊತೀನಿ ಇದರಲ್ಲಿ. ಮತ್ತು ಬೆಸ್ಟ್ ಟ್ರಿಪ್ ಸಹ ಕೊಟ್ಟಿದ್ದಾರೆ, ಓವರ್ ಆಲ್ ಟ್ರಿಪ್ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಮತ್ತು ನೋಟಿಫಿಕೇಷನ್ಸ್ ಏನಾರು ಇತ್ತು ಅಥವಾ ವಾರ್ನಿಂಗ್ಸ್ ಏನಾರು ಇತ್ತು ಅಂದರೆ ಅದನ್ನು ಸಹ ತೋರಿಸುತ್ತೆ. ಸೊ ಇದಿಷ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕತೆ ಸ್ನೇಹಿತರೆ. ಎಕ್ಸಾಕ್ಟಾಗಿ ಯಾವ ಸೀಟಲ್ಲಿ ಯಾರು ಕೂತಿದ್ದಾರೆ ಮತ್ತು ಯಾವ ಸೀಟಲ್ಲಿ ಕೂತಿರೋರು ಸೀಟ್ ಬೆಲ್ಟ್ ಮಾಡಿಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಕಾರಲ್ಲಿ ಬೇರೆ ಇನ್ಯಾರೂ ಇಲ್ಲ, ನೋಡ್ಬೋದು ಇಲ್ಲಿ ಇನ್ಯಾರಂದ್ರೆ ಯಾರೂ ಇಲ್ಲ. ಸೊ ಹಾಗಾಗಿ ಇನ್ಯಾವುದೂ ರೆಡಾಗಿ ಗ್ಲೋ ಅಪ್ ಆಗ್ತಿಲ್ಲ. ಡ್ರೈವರ್ ಸೀಟಲ್ಲಿ ನಾನು ಇರೋದ್ರಿಂದ ಅದೊಂದು ತೋರಿಸ್ತಾ ಇದೆ. ಲೋಡ್ ಸೆನ್ಸರ್ ಕೊಟ್ಟಿರೋದ್ರಿಂದ ಸೊ ದಟ್ಸ್ ಅ ಗುಡ್ ಥಿಂಗ್. ಲೆಫ್ಟಲ್ಲಿ RPM ಮೀಟ್ರ್ ಬರುತ್ತೆ, ರೈಟಲ್ಲಿ ಸ್ಪೀಡೋಮೀಟರ್ ಬರುತ್ತೆ, ಇಲ್ಲಿ ಫ್ಯೂಲ್ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಬಂದು ಟೆಂಪ್ರೇಚರ್ ಮೀಟರ್ ಕೊಟ್ಟಿದ್ದಾರೆ. ಕೆಳಗಡೆ ಓಡೋಮೀಟರು, ಡಿಸ್ಟೆನ್ಸ್ ಟು MT ಮತ್ತು ಯಾವ ಡ್ರೈವ್ ಮೋಡಲ್ಲಿದೆ ಅದನ್ನೆಲ್ಲದನ್ನೂ ತೋರಿಸುತ್ತೆ. ಮತ್ತು ಇಲ್ಲಿ ಡೋರ್ ಅಜರ್ ವಾರ್ನಿಂಗ್ ಸಹ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ ಬಂದರೆ ಇದು ಬಂದು 10.25 ಇಂಚ್ ಸ್ಕ್ರೀನ್ ಸ್ನೇಹಿತರೆ. ಟಾಪ್ ಎಂಡಲ್ಲಿ ನಿಮಗೆ 12.3 ಬರುತ್ತೆ. ಇದರಲ್ಲಿ ಆ್ಯಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ. ಆ್ಯಂಡ್ ಮೂಡ್ ಲೈಟ್ನಿಂಗ್ ಸಹ ಬರುತ್ತೆ, ನೋಡ್ಬೋದು ಇಲ್ಲಿ. ಮೂಡ್ ಲೈಟ್ನಿಂಗ್ ಅಂದರೆ ಬೇಸಿಕ್ಲಿ ನಿಮ್ಮ ಕೆಳಗಡೆ ಇಲ್ಲೇನು ನೋಡ್ತಾ ಇದ್ದೀರಾ ಇದೆ ಈ ಮೂಡ್ ಲೈಟಿಂಗ್ ಅಂದರೆ ಬೇಸಿಕ್ಲಿ ಇಂಬಿಯಂಟ್ ಲೈಟು. ಫ್ರಂಟ್ಗೂ ಕೊಟ್ಟಿದ್ದಾರೆ, ರೂಫ್ಗೂ ಕೊಟ್ಟಿದ್ದಾರೆ. ಇಲ್ಲಿ ರೂಫಲ್ಲಿ ನೋಡ್ಬೋದು ನೀವು ಇಲ್ಲಿ ಕಲರ್ ಬಂದು ಹೋಗ್ತಾ ಇರೋವಂಥದ್ದು. ಇದು ನೀವು ಬ್ಲೈಂಡ್ ಇದ್ದರೆ ಮಾತ್ರ ವರ್ಕ್ ಆಗುವಂಥದ್ದು. ಬ್ಲೈಂಡ್ ಏನಾರು ಓಪನ್ ಮಾಡಿದ್ರೆ ಅದು ಆಫ್ ಆಗಿಬಿಡತ್ತೆ. ಆ್ಯಂಡ್ ಈ ಕಲರ್ ಸಹ ಚೇಂಜ್ ಆಗುತ್ತೆ, ನೋಡ್ಬೋದು. ಇವಾಗ ನೋಡಿ ಆರೆಂಜ್ ಕೊಟ್ಟೆ, ನೋಡಿ ಆರೆಂಜಿಗೆ ಬಂತು, ಇಲ್ಲೂ ಸಹ ಆರೆಂಜ್ಗೆ ಚೇಂಜ್ ಆಯಿತು. ಸಿಂಕ್ ವಿತ್ ಡ್ರೈವ್ ಮೋಡ್ಸ್ ಚೇಂಜ್ ಅಂತಲೂ ಬರುತ್ತೆ. ನೀವು ಡ್ರೈವ್ ಮೋಡ್ ಚೇಂಜ್ ಮಾಡಿದಾಗ್ಲೂ ಅದ್ರ ಪ್ರಕಾರನೂ ಇಲ್ಲಿ ಎಂಬಿಯಂಟ್ ಲೈಟ್ ಚೇಂಜ್ ಆಗುತ್ತೆ. ಸೊ ಇದು ಎಂಬಿಯಂಟ್ ಲೈಟಲ್ಲಿ ಕೊಟ್ಟಿರುವಂಥದ್ದು. ಬ್ಲೈಂಡ್ ಸ್ಪಾಟ್ ಮಾನಿಟರ್ ಸಹ ಕೊಟ್ಟಿದ್ದಾರೆ. ಅಂದರೆ ನೀವು ಇಂಡಿಕೇಟರ್ ಆನ್ ಮಾಡಿದ್ರೆ ಲೆಫ್ಟ್ ಕ್ಯಾಮ್ರಾ ಆ್ಯಕ್ಟಿವೇಟ್ ಆಗುತ್ತೆ, ರೈಟ್ ಇಂಡಿಕೇಟರ್ ಕೊಟ್ಟರೆ ರೈಟ್ ಕ್ಯಾಮ್ರಾ ಆ್ಯಕ್ಟಿವೇಟ್ ಆಗುತ್ತೆ. ಇದೇ ಬ್ಲೈಂಡ್ ಸ್ಪಾಟು. ಆಟೋ ಡಿಮ್ಮಿಂಗ್ ಮಿರರ್ ಕೊಟ್ಟಿಲ್ಲ, ನೋಡ್ಬೋದು. ಮ್ಯಾನ್ಯುವಲ್ ಡಿಮ್ಮಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಸನ್ಶೇಡ್ ಇದೆ. ಇವನ್ ಟೋಲ್ ರಿಸೀಟ್ ಇಟ್ಕೊಳ್ಳೋಕ್ಕೂ ಸ್ಪೇಸ್ ಕೊಟ್ಟಿಲ್ಲ. ಈ ಸೈಡಿಗೆ ಬಂದರೆ ಇವನ್ ಈ ಸೈಡ್ ಸಹ ಏನು ಕೊಟ್ಟಿಲ್ಲ. ಓ ಮೈ ಗಾಡ್, ಅಟ್ಲೀಸ್ಟ್ ಮಿರರ್ ಕೊಡಬೇಕಾಗಿತ್ತು ಗೈಸ್, ಅದನ್ನೂ ಕೊಟ್ಟಿಲ್ಲ. ಈ ಸೈಡು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಏನೂ ಕೊಟ್ಟಿಲ್ಲ, ಬಟ್ ಆ ಸೈಡ್ ಕೊಟ್ಟಿದ್ದಾರೆ, ನೋಡ್ಬೋದು. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಈ ಕಾರಲ್ಲಿ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸಹ ಕೊಟ್ಟಿದ್ದಾರೆ. ಮುಂದ್ಗಡೆ ಕೂತ್ಕೊಳ್ಳೋರಿಗೆ ಒಂದು ಸ್ಪೆಷಲ್ ಫೀಚರ್ ಸ್ನೇಹಿತರೆ ಇದು, ನೋಡ್ಬೋದು. 45 ವಾಟ್ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ಗೆ ಫಾಸ್ಟ್ ಚಾರ್ಜಿಂಗು. ಸೊ ದಟ್ಸ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬೋದು. USB ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಟೆರೈನ್ ಮೋಡ್ ಸಹ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಹೇಳಿದ್ನಲ್ಲ ಅಕಾರ್ಡಿಂಗ್ ಟು ಡ್ರೈವ್ ಮೋಡ್ಸ್ ಅದು ಇಂಬಿಯಂಟ್ ಲೈಟ್ ಕೂಡ ಚೇಂಜ್ ಆಗುತ್ತೆ ಅಂತ. ಈಗ ನೋಡಿ ಸ್ಪೋರ್ಟ್ ಮೋಡ್ಗೆ ಹಾಕ್ತೀನಿ, ಈ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ಈಗ ಯಾವ ಕಲರಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಸ್ಪೋರ್ಟ್ ಮೋಡ್ಗೆ ಹಾಕ್ತೀನಿ ನೋಡಿ. ಇವಾಗ ನೋಡಿ ರೆಡ್ಡಿಗೆ ಚೇಂಜ್ ಆಯಿತು. ಇವನ್ ರೂಫಲ್ಲಿರೋದು ಸಹ ಚೇಂಜ್ ಆಯಿತು. ಎಕಾನಮಿಗೆ ಹಾಕಿದ್ರೆ ನೋಡ್ಬೋದು ಗ್ರೀನಿಗೆ ತಿರುಗುತ್ತೆ ಆ್ಯಕ್ಚುಲಿ. ಇವನ್ ರೂಫಲ್ಲೂ ಗ್ರೀನ್ ಬಂದಿದ್ದು ನೋಡ್ಬೋದು. ಇವಾಗ ಆ್ಯಕ್ಚುಲಿ ಮತ್ತದು ಆರೆಂಜ್ಗೆ ತಿರುಗ್ತು. ಎರಡನ್ನೂ ತೆಗೆದ್ರೆ ನೋಡ್ಬೋದು ಸಿಟಿಗೆ ಬಂತು ಬ್ಲೂ. ಇವನ್ ಇಲ್ಲೂ ಸಹ ಬ್ಲೂಗೆ ಬಂದು ಹೋಯಿತು. ಟೆರೈನ್ ಮೋಡ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ಸಿಟಿ ಮೋಡ್ ಬರುತ್ತೆ, ವೆಟ್ ಮೋಡ್ ಬರುತ್ತೆ ಮತ್ತು ರಫ್ ಮೋಡ್ ಬರುತ್ತೆ. ಅದರದ್ದು ಸಹ ಇಲ್ಲಿ ಗ್ರಾಫಿಕ್ಸ್ ಬಂದು ಹೋಗುತ್ತೆ, ನೋಡ್ಬೋದು. ವೆಟ್ ಮೋಡ್ಗೆ ಹಾಕಿದ್ರೆ ನೋಡಿ ಈ ಥರ ಬರುತ್ತೆ. ಬೇಸಿಕ್ಲಿ ನಿಮ್ಮ ESPN ಇರುತ್ತೆ, ಅದಕ್ಕೆ ರಿಲೇಟ್ ಆಗಿರುವಂಥದ್ದು. ಒಂದು ಟೆರೈನ್ ಮೋಡ್ಗೆ ಹಾಕಿರ್ತೀರ, ಅಕಾರ್ಡಿಂಗ್ ಟು ಇಟ್ ಟ್ರ್ಯಾಕ್ಷನ್ ಮೋಡ್ನ ವೇರಿ ಮಾಡ್ತಾ ಹೋಗುತ್ತೆ ಇದು. ಲೈಕ್ ನಿಮ್ಮ ವೀಲ್ ಕಂಟಿನ್ಯೂಸ್ ಆಗಿ ಸ್ಪಿನ್ ಆಗ್ತಾ ಎಲ್ಲೋ ಒಂದು ಕಡೆ ಕಚ್ಕೊಳ್ಳೋದಾಗಿರ್ಬೋದು, ಅಥವಾ ಓವರ್ ವೀಲ್ ಸ್ಪಿನ್ ಆಗೋದು, ಅಥವಾ ಟ್ರ್ಯಾಕ್ಷನ್ ಕಮ್ಮಿ ಆಗೋದು. ಸೊ ಈ ಥರ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಅಕಾರ್ಡಿಂಗ್ ಟು ಟೆರೈನ್ ಮೋಡು ಕಂಟಿನ್ಯೂಸ್ ಈ ಮೂಮೆಂಟ್ ಅಥವಾ ಒಂದು ಈಸಿ ಮೂಮೆಂಟ್ಗೆ ಕಾರ್ನ ತೊಗೊಂಬರುತ್ತೆ ಈ ಟೆರೈನ್ ಮೋಡ್ಸು. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಆಟೋ ಹೋಲ್ಡ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಸೆಂಟರ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಫಿಕ್ಸ್ಡ್ ಬಂದ್ ಸ್ನೇಹಿತರೆ. ಈವನ್ ಇದಕ್ಕೆ 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಫಾಸ್ಟ್ ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ, ಆ್ಯಂಡ್ USB ಕೊಟ್ಟಿದ್ದಾರೆ, ಆ್ಯಂಡ್ ಬೇಸಿಕ್ಲಿ ಟೈಪ್ ಸಿ ಇದು. ಆ್ಯಂಡ್ ಈವನ್ ಇಲ್ಲಿ ಕೂಲಿಂಗ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ರೆಗ್ಯುಲೇಷನಿಗೆ ಕೊಟ್ಟಿರೋಂಥದ್ದು. ಸೊ ಬೇಸಿಕ್ಲಿ ಇದು ಕೂಲ್ಡ್ ಬಾಕ್ಸು. ಇದೊಂದೇ ಅಲ್ಲ, ಇವನ್ ಗ್ಲೋ ಬಾಕ್ಸ್ ಸಹ ಕೂಲ್ಡೇನೆ ಆ್ಯಕ್ಚುಲಿ, ನೋಡ್ಬೋದು. ಲೈಟ್ ಸಹ ಕೊಟ್ಟಿದ್ದಾರೆ, ಮತ್ತು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಸಹ ಇದೆ. ಸೊ ಇಟ್ಸ್ ಅ ಹ್ಯೂಜ್ ಗ್ಲೋ ಬಾಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಒಂದು ಡಿಫ್ರೆಂಟ್ ಸಾರ್ಟ್ ಆಫ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಇಲ್ಲೂ ಸಹ ಏನೊಂದು ಗ್ರೌಂಡ್ ಟ್ರೀಟ್ಮೆಂಟ್ ಇದೆ ಕೊಟ್ಟಿರೋದು, ಸೇಮ್ ಅದೇ ಥರನೇ ಕೊಟ್ಟಿದ್ದಾರೆ ಇಲ್ಲಿ. ಇಟ್ ವುಡ್ ಬಿ ಮಚ್ ಮೋರ್ ಅಪೀಲಿಂಗ್ ಸ್ನೇಹಿತರೆ ನನ್ನ ಪ್ರಕಾರ. ಬಟ್ ಇಷ್ಟು ಕೊಟ್ಟಿದ್ದಾರೆ ಸದ್ಯಕ್ಕೆ. ಇನ್ನೊಂದು ಗ್ಲಿಚ್ ಏನು ಅಂತಂದರೆ, ನಾನು ಕ್ಯಾರಿಯರ್ ರಿವ್ಯೂ ಮಾಡಿದಾಗ್ಲೂ ಫಿಯರ್ಲೆಸ್ದು ಅವಾಗಲೂ ಹೇಳಿದ್ದೆ, ಇದನ್ನು ಪ್ರೆಸ್ ಮಾಡಿದೆ ಬ್ಲೈಂಡ್ ಜೊತೆಗೆ ಸನ್ರೂಫ್ ಸಹ ಓಪನ್ ಆಗುತ್ತೆ. ಇಂಟಿಗ್ರೇಟೆಡ್ ಬಟನ್ ಕೊಟ್ಟಿಲ್ಲ. ನೋಡ್ಬೋದು ಸ್ನೇಹಿತರೆ, ಬರೀ ಸನ್ ಬ್ಲೈಂಡ್ ಓಪನ್ ಆಗ್ತಾ ಇದೆ.
ಸೊ ಇದೊಂದು ಕರೆಕ್ಟಾಗಿ ನೀವು ಆಪ್ರೇಟ್ ಮಾಡಿದ್ರೆ ಬ್ಲೈಂಡ್ ಓಪನ್ ಮಾಡ್ಬೋದು, ಇಲ್ಲ ಅಂತಂದರೆ ಪಕ್ಕ ಸನ್ರೂಫ್ ಸಹ ಓಪನ್ ಆಗುತ್ತೆ. ನೋಡಿ ಇವಾಗ ಸನ್ರೂಫ್ ಓಪನ್ ಮಾಡ್ಬೋದು. ಇಟ್ಸ್ ಮ್ಯಾಸಿವ್ ಸನ್ರೂಫ್, ಫ್ರೆಶ್ ಏರ್ ಮತ್ತು ಒಂದು ಒಳ್ಳೆ ಗಾಳಿ ಬರಲಿ ನಾ ಕಾಣೋಕ್ಕೆ ಇಷ್ಟು ದೊಡ್ಡ ಸನ್ರೂಫ್ ಕೊಟ್ಟಿರೋವಂಥದ್ದು. ಇದನ್ನ ಆಪ್ರೇಟ್ ಮಾಡಿದಾಗ ನೋಡಿ ಇವಾಗ ಬರೀ ಸನ್ರೂಫ್ ಮಾತ್ರ ಅಲ್ಲ, ಇವನ್ ಬ್ಲೈಂಡ್ ಸಹ ಬರ್ತಾ ಇದೆ. ಸೊ ಇದನ್ನ ಕರೆಕ್ಟಾಗಿ ಆಪ್ರೇಟ್ ಮಾಡೋದು ಕಲಿಬೇಕು ಸ್ನೇಹಿತರೆ, ಇಲ್ಲ ಅಂತಂದರೆ ಎರಡೂ ಬರ್ತಾ ಇರುತ್ತೆ. ಇದೊಂದು ಗ್ರೈಬ್ ಅನ್ನಿಸ್ತು ನನಗೆ. ವೆಂಟಿಲೇಷನ್ ಕೊಟ್ಟಿಲ್ಲದಿರೂ ಸ್ಟಿಲ್ ಸೀಟಿಗೆ ಸ್ವಲ್ಪ ಪರ್ಫೊರೇಷನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋವಂಥದ್ದು ನೋಡ್ಬೋದು. ಸೊ ದ್ಯಾಟ್ ತುಂಬ ಸೆಕೆ ಆಗಲ್ಲ, ಸ್ವಲ್ಪನಾದರೂ ಗಾಳಿ ಆಡ್ತಾ ಇರುತ್ತೆ. ಬಾನೆಟ್ ಅಂತೂ ಒಳ್ಳೆ ಕಮಾಂಡಿಂಗ್ ಪೊಸಿಷನಲ್ಲಿದೆ ಸ್ನೇಹಿತರೆ, ನೋಡ್ಬೋದು ಹೆಂಗಿದೆ ಅಂತ ಅನ್ನೋದು. ಸಖತ್ ಕಮಾಂಡಿಂಗ್ ಪೊಸಿಷನಲ್ಲಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಇವನ್ ಶಾರ್ಟ್ ಡ್ರೈವರ್ಸ್ಗೂ ಕೂಡ ಆರಾಮಾಗೆ ಕಾಣುತ್ತೆ ಬಾನೆಟು, ದಟ್ಸ್ ಅ ಗುಡ್ ಥಿಂಗ್. ಇನ್ನೊಂದು ಮೇಜರ್ ಮಿಸ್ ಮಾಡಿದೆ ಅಲ್ವಾ ಸ್ನೇಹಿತರೆ, ಈ ಕ್ಲೈಮೇಟ್ ಕಂಟ್ರೋಲ್ ಬಗ್ಗೆ. ಅದನ್ನೇ ಅನ್ಕೋತಾರೆ ಏನೋ ಮಿಸ್ ಹೊಡಿತಾ ಇದೆ ಅಂತ. ಇದೇನೆ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಝೋನ್ ಬರಲ್ಲ. ನೋಡ್ಬೋದು ಟೆಂಪ್ರೇಚರ್ ಕಂಟ್ರೋಲರ್ ಕೊಟ್ಟಿದ್ದಾರೆ, ಬ್ಲೋಯರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಫ್ರಂಟ್ ಫಾಗ್ ಆನ್ ಮಾಡೋಕ್ಕೆ, ರಿಯರ್ ಫಾಗ್ ಆನ್ ಮಾಡೋಕ್ಕಿಲ್ಲ, ಸೊ ಹಾಗೆ ಆಪ್ಷನ್ ಇಲ್ಲ ಇಲ್ಲಿ. ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಬೂಟ್ ನೋಡಿದ ತಕ್ಷಣ ನಿಮಗೆ ಡೌಟ್ ಬರುತ್ತೆ, ಪವರ್ಡ್ ಬೂಟ ಗುರು ಅಂತ. ಪವರ್ಡ್ ಬೂಟ್ ಅಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಬರೀ ಬೂಟ್ ರಿಲೀಸ್ ಆಗುತ್ತೆ ಅಷ್ಟೇ, ಲಾಕು ಮೇಲಂತೂ ಎದ್ದಾಳಲ್ಲ, ನೀವೇ ಹೋಗ್ಬಿಟ್ಟು ಎತ್ತಬೇಕು ಬೂಟ್ನ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ನೋಡ್ಬೋದು. ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ, ಸೈಡ್ ವ್ಯೂ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಅದನ್ನ ನೀವು 2D ವ್ಯೂ, ಇದು 3Dಗೆ ಬಂದರೆ ನೋಡ್ಬೋದು ಸರೌಂಡ್ ಏನಿದೆ ಅಂತ ಅನ್ನೋದು ಎಕ್ಸಾಕ್ಟಾಗಿ ನಿಮಗೆ ಇಂಚ್ ಟು ಇಂಚ್ ಕಾಣುತ್ತೆ. ಮಲ್ಟಿಪಲ್ ವ್ಯೂಸ್ ಸಹ ಇರುತ್ತೆ, ನೋಡ್ಬೋದು. ಸೊ ಎಕ್ಸಾಕ್ಟಾಗಿ ನಿಮ್ಮ ಸುತ್ತ ಏನಿದೆ ಅಂತ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ಸಖತ್ ಯೂಸ್ಫುಲ್ ಫೀಚರ್ ನನ್ನ ಪ್ರಕಾರ. ಆ್ಯಂಡ್ ಮುಂದ್ಗಡೆ ವ್ಯೂ ಸಹ ಬರುತ್ತೆ ಲೆಫ್ಟ್ ಟು ರೈಟು, ಆ್ಯಂಡ್ ಹಿಂದ್ಗಡೆ ವ್ಯೂ ಸಹ ಬರುತ್ತೆ ಲೆಫ್ಟ್ ಟು ರೈಟು, ನೋಡ್ಬೋದು. ಅದನ್ನ ನೀವು ಇವಾಗ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅನ್ನಲ್ಲ ನೋಡ್ಬೋದು, ಇಲ್ಲಿ ಆಟೋ ಅಂತ ಕೊಟ್ಟಿರೋದು. ಇದು ಬಂದು ರಿಯರ್ ಡಿಫಾಗರ್ಗೆ, ಇದು ಬಂದು ಫ್ರಂಟ್ ಡಿಫಾಗರ್ಗೆ, ಇದು ಬಂದು ಸೆನ್ಸರ್ ಸ್ನೇಹಿತರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರೋದ್ರಿಂದ ಸೆನ್ಸರ್ ಇರಬೇಕಲ್ವಾ ಟೆಂಪ್ರೇಚರ್ ಸೆನ್ಸ್ ಮಾಡೋಕ್ಕೆ. ಇದು ಬಂದು ಬ್ಲೋಯರ್ ಟೈಪು, ಇದು ಬಂದು AC ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ, ಇದು ಬಂದು ಸರ್ಕ್ಯುಲೇಷನ್ ಟೈಪ್ ಸ್ನೇಹಿತರೆ. ಲೆದರ್ ರ್ಯಾಪಿಡ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ, ಹೇಳೋದ್ನೂ ಎಲ್ವೋ ಗೊತ್ತಿಲ್ಲ, ಮರ್ತಿದ್ದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಲೆದರ್ ರ್ಯಾಪಿಡ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ. ಕಾರ್ನ ಆಫ್ ಮಾಡಿ ಹೊರಗಡೆ ಹೋದಾಗ ನೋಡ್ಬೋದು, ಲೈಕ್ ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ತೋರಿಸುತ್ತೆ ನಿಮಗೆ, ನೋಡ್ಬೋದು. ಇಲ್ಲಿ ಟೇಲ್ಗೇಟ್ ಓಪನ್ ಆಗಿತ್ತು ಮತ್ತು ಫ್ರಂಟ್ ಡೋರ್ ಓಪನ್ ಮಾಡಿದ್ದೀನಿ, ಹಾಗಾಗಿ ಅದನ್ನ ತೋರಿಸ್ತಾ ಇದೆ. ಈವನ್ ಕೆಳಗಡೆ ಸಹ ಸಣ್ಣದಾಗಿ ತೋರಿಸುತ್ತೆ. ಕಾರ್ ಆನ್ ಮಾಡಿದಾಗ ಏನಾದರೂ ತೋರಿಸುತ್ತಾ ನೋಡೋಣ. ಓಕೆ ಮೇಡಮ್, ಗೊತ್ತಿದೆ ಓಪನ್ ಇದೆ ಅಂತ, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿದಾಗ ನೋಡ್ಬೋದು ಈ ಥರ ಗ್ರಾಫಿಕ್ಸ್ ಬಂದೋಗುತ್ತೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಬಟ್ ಇನ್ಫೋಟೈನ್ಮೆಂಟ್ ಸ್ಕ್ರೀನಲ್ಲಿ ಏನೂ ಬರೋಲ್ಲ, ಬಟ್ ಇದಲ್ಲಿ ಬರುತ್ತೆ ನೋಡ್ಬೋದು. ಪೂರ್ತಿ ಎಲ್ಲ ಸ್ವೈಪ್ ಅಪ್ ಆಗಿ ಈ ಥರ ಬಂದು ಹೋಗುತ್ತೆ. ಓಕೆ, ನೋಡ್ಬೋದು ಫ್ಯೂಯಲ್ ಲೆವೆಲ್ ಲೋ ಇತ್ತು, ಸೊ ಹಾಗೆ ಅದ್ರದ್ದು ವಾರ್ನಿಂಗ್ ಸಹ ಹೇಳ್ತು. ಸೊ ಏನಾದರೂ ವಾರ್ನಿಂಗ್ಸ್ಗಳಿತ್ತು ಅಂತಂದರೆ ನೀವು ಕಾರ್ ಸ್ಟಾರ್ಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಕಾರ್ ಅದು ನಿಮಗೆ ಹೇಳತ್ತೆ. ನೆಕ್ಸ್ಟು ಇಂಜಿನ್ ಕಥೆಗೆ ಬರೋಣ ಸ್ನೇಹಿತರೆ. ತೋರಿಸೋ ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಸಫಾರಿಲಾಗಿರ್ಬೋದು ಅಥವಾ ಹ್ಯಾರಿಯರ್ದೆ ಫಿಯರ್ಲೆಸ್ ವೇರಿಯಂಟಲ್ಲಾಗಿರ್ಬೋದು ತೋರಿಸಿದ್ದೆ. ಸೊ ಇಂಜಿನ್ ಏನು ಚೇಂಜ್ ಇಲ್ಲ, ಸೇಮ್ 2 ಲೀಟರ್ 4 ಸಿಲಿಂಡರ್ ಟರ್ಬೋಚಾರ್ಜ್ ಕ್ರಯೋಟೆಕ್ ಡೀಸೆಲ್ ಇಂಜಿನ್. ಇದು ನೋಡ್ಬೋದು 170 ಅಂತ ಕೊಟ್ಟಿದ್ದಾರೆ. 170 ಸ್ಟ್ಯಾಂಡ್ಸ್ ಫಾರ್ ದಿಸ್ ಇಂಜಿನ್ ಪವರ್ ಇಸ್ ಪ್ರೊಡ್ಯೂಸಿಂಗ್ 170 BHP ಪವರ್ ಮತ್ತು 350 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಸಫಾರಿಲಿ ಕೂಡ ಸೇಮ್ ಇಂಜಿನನ್ನೇ ಕೊಟ್ಟಿರೋವಂಥದ್ದು. ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಸೌಂಡನ್ನು ಕಾಣೋಕ್ಕೆ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ ಬಾನೆಟಲ್ಲಿ. ನೆಕ್ಸ್ಟು ಈ ಕಾರಿನ ಸೇಫ್ಟಿ ಫೀಚರ್ಸ್ ಕೊಡೋಣ ಬನ್ನಿ. ನೆಕ್ಸ್ಟು ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಬೋದು. ಅದನ್ನ ನೀವು ಇವಾಗ ಡೆಫಿನೆಟ್ಲಿ ನೆನ್ಪಿಟ್ಕೊಂಡಂತೂ ಹೇಳೋಕ್ಕಲ್ಲ, ಬಿಕಾಸ್ ಅಷ್ಟು ಇಷ್ಟು ದೊಡ್ಡದಿದೆ. ಬಟ್ ಬೇಸಿಕ್ಲಿ ನಿಮ್ಗೆ ಗೊತ್ತೇ ಇದೆ, ಕ್ರ್ಯಾಶ್ ಟೆಸ್ಟ್ ಆಲ್ರೆಡಿ ಆಗಿದೆ ಹ್ಯಾರಿಯರ್ ಮತ್ತು ಸಫಾರಿ. ಸೊ ಬೇಸಿಕ್ಲಿ ಇಟ್ಸ್ ಅ 5 ಸ್ಟಾರ್ ಗ್ಲೋಬಲ್ NCAP ಸೇಫ್ಟಿ ರೇಟೆಡ್ ಕಾರು. ನಿಮಗೂ ಸಹ ಗೊತ್ತು ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ರೋಬಸ್ಟ್ ಆಗಿದೆ ಅಂತ ಅನ್ನೋದು. ಆಲ್ರೆಡಿ ಹ್ಯಾರಿಯರ್ದು ಫಿಯರ್ಲೆಸ್ ಪ್ಲಸ್ ವೇರಿಯಂಟಲ್ಲಿ ತೋರಿಸಿದೆ, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ನೋಡಿ ಎಲ್ಲೂ ಒಂಥರ ಟೊಳ್ ಸೌಂಡ್ ಬರೋದೇ ಇಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಇದೆ ಬಾಡಿ ಶೆಲ್ಲೇನೆ. ಫೀಚರ್ಸ್ ಕೂಡ ಸೇಫ್ಟಿ ಫೀಚರ್ಸು ಒಂದು ರೇಂಜ್ಗೆ ಅಂತಲ್ಲ ಸಖತ್ತಾಗೆ ಲೋಡ್ ಮಾಡಿದ್ದಾರೆ, ಬಿಕಾಸ್ ದಿಸ್ ದ ಟಾಪ್ ಸೆಕೆಂಡ್ ಪರ್ಸೋನ ಅಡ್ವೆಂಚರು, ಅದರಲ್ಲಿ ಸೆಕೆಂಡ್ ಇದು ಅಡ್ವೆಂಚರ್ ಪ್ಲೇಸು. ಸೊ ಸೇಫ್ಟಿ ಫೀಚರ್ಸ್ ಬಗ್ಗೆ ದೂಸರ ಮಾತಿಲ್ಲ, ಚೆನ್ನಾಗೇ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಬಾಡಿ ಶೆಲ್ ಕೂಡ ಸಖತ್ತಾಗಿದೆ. ಇನ್ನೇನು ಬೇಕು ಹೇಳಿ ಅಪಾರ್ಟ್ ಫ್ರಮ್ ದಿಸ್. ಸೊ ಇದಿಷ್ಟು ಹ್ಯಾರಿಯರ್ ಅಡ್ವೆಂಚರ್ ಪ್ಲಸ್ ಎಡಿಷನ್ದು ರಿವ್ಯೂ ಆಗಿತ್ತು. ಇದ್ರದ್ದು ಪ್ರೈಸಿಂಗ್ ನಾನು ಇನ್ನೂ ಹೇಳಿಲ್ಲ ಅಲ್ವಾ ಸ್ನೇಹಿತರೆ. ಪ್ರೈಸಿಂಗ್ ಬಂದು 21,69,000 ಆಗುತ್ತೆ. ಇದು ಅಡ್ವೆಂಚರ್ ಪ್ಲಸ್ ಎಡಿಷನು. ಬಟ್ ಅಡ್ವೆಂಚರ್ ಎಡಿಷನ್ ತೊಗೊಂಡ್ರೆ 20,19,000 ಆಗುತ್ತೆ. ಎರಡೂ ಕೂಡ ಎಕ್ಸ್ಶೋರೂಮ್ ಪ್ರೈಸಿಂಗೆ ನಾನು ಮಾತಾಡ್ತಾ ಇರೋದು. ಅಡ್ವೆಂಚರ್ ಮತ್ತು ಅಡ್ವೆಂಚರ್ ಪ್ಲಸ್ಗೆ ಆಲ್ಮೋಸ್ಟ್ 1.5 ಲಕ್ಷ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ಗೆ ಏನೆಲ್ಲ ಫೀಚರ್ಸ್ಗಳು ಎಕ್ಸ್ಟ್ರಾ ಇದೆ ಅಥವಾ ಅಡ್ವೆಂಚರಲ್ಲಿ ಏನೆಲ್ಲ ಕಮ್ಮಿ ಇದೆ ಅಂತ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ.
ನನ್ನ ಕೇಳಿದ್ರೆ ಅಡ್ವೆಂಚರ್ನ ಕನ್ಸಿಡರ್ ಮಾಡಿ. ದಟ್ಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ನನ್ನ ಪ್ರಕಾರ. ಬಿಕಾಸ್ ಒಂದು ಕಾರಲ್ಲಿ ಕೂತಾಗ ಏನೇನೆಲ್ಲ ಫೀಚರ್ಸ್ಗಳು ಬೇಕಾಗುತ್ತೋ ಎಲ್ಲನೂ ಕೊಟ್ಟಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇನ್ನೊಂದಿಷ್ಟು ಎಕ್ಸ್ಟ್ರಾ ಫೀಚರ್ಸ್ಗಳು ಮತ್ತು ಇನ್ನೊಂದಿಷ್ಟು ಪ್ರೀಮಿಯಮ್ ಫೀಚರ್ಸ್ಗಳು ಬೇಕು ಅಂತಂದರೆ 1.5 ಲಕ್ಷ ಎಕ್ಸ್ಟ್ರಾ ಪೇ ಮಾಡಿ ಅಡ್ವೆಂಚರ್ ಪ್ಲಸ್ನ ಕನ್ಸಿಡರ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಹ್ಯಾರಿಯರ್ದು ಏನೇನೆಲ್ಲ ಪ್ರೈಸ್ ಇದೆ, ಯಾವ್ಯಾವ ವೇರಿಯಂಟ್ ಎಷ್ಟೆಷ್ಟಿದೆ, ಆನ್ ರೋಡ್ ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಬಟ್ ನಿಮಗೆ EMI ರಿಲೇಟೆಡ್ ಆಗಿರ್ಬೋದು, ಡೌನ್ ಪೇಮೆಂಟ್ ಆಗಿರ್ಬೋದು, ಎಕ್ಸ್ಚೇಂಜ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಈ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂಥ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದೊಂದೇ ಕಾರಲ್ಲ, ಇನ್ನೂ ತುಂಬ ಕಾರ್ಗಳಿದೆ ನೋಡ್ಬೋದು. ಇಲ್ಲಿ ಆಲ್ಟ್ರೋಸ್ ನಿಲ್ಲಿಸಿದ್ದಾರೆ, ಆ್ಯಂಡ್ ಅಲ್ಲಿ ಟಿಯಾಗೋ EV ಇದೆ, ಇಲ್ಲಿ ನೆಕ್ಸಾನ್ EV ನಿಲ್ಲಿಸಿದ್ದಾರೆ, ಮತ್ತು ಇಲ್ಲಿ ಪಂಚ್ ನಿಲ್ಲಿಸಿದ್ದಾರೆ. ಜೊತೆಗೆ ಸಫಾರಿ ಡಾರ್ಕ್ ಎಡಿಷನ್ ಸಹ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕಾರ್ಸು ಅವೈಲಬಿಲಿಟಿ ಇದೆ ಇಲ್ಲಿ. ಸೊ ಒಂದು ಸಲ ಬನ್ನಿ ಶೋರೂಮ್ಗೆ, ನಿಮ್ಗೆ ಯಾವ ಕಾರ್ ಬೇಕೋ ಚೆಕ್ಔಟ್ ಮಾಡಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಯಾರೊಬ್ಬರು ಯಾವುದೋ ಒಂದು ವೀಡಿಯೋಗೆ ಕಮೆಂಟ್ ಮಾಡಿದ್ರಿ ಆ್ಯಕ್ಚುಲಿ, ಲೈಕ್ VW ಕಾರ್ದಾಗಿರ್ಬೋದು, ಅಥವಾ ಜರ್ಮನ್ ಕಾರ್ ಆಗಿರ್ಬೋದು, ಅಥವಾ ರೆನಾಲ್ಟ್ ಆಗಿರ್ಬೋದು, ಈ ಥರದ ಕಾರ್ಗಳು ರಿವ್ಯೂ ಮಾಡೋಗುರು ಅಂತ. ಸೊ ಡೆಫಿನೆಟ್ಲಿ ಮಾಡ್ತೀನಿ ಸ್ನೇಹಿತರೆ. ಬಟ್ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ನೀವು ಇವಾಗ ಏನು ಕೊಡ್ತಾಯಿರೋ ಸಪೋರ್ಟು ಇನ್ನೂ ಜಾಸ್ತಿ ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ಲಿ ಆ ಶೋರೂಮ್ನು ವಿಸಿಟ್ ಮಾಡ್ಬೋದು, ಆ ಕಾರ್ಸ್ನು ರಿವ್ಯೂ ಮಾಡ್ಬೋದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಅಡ್ವೆಂಚರ್ ಎಡಿಷನ್ ರಿವ್ಯೂ ಅಂತ ಅನ್ಕೋತೀನಿ. ಸೊ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.